ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಸೊ ಅದಕ್ಕೆ ವ್ಲಾಗ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂತ ವ್ಲಾಗ್ ಮಾಡೋಕ್ಕೆ ಕಾರಣ ಏನು ಅಂದರೆ, ನಾನು ನಿನ್ನೆ ಸ್ಮಾರ್ಟ್ ಬಜಾರ್ಗೆ ಹೋಗಿದ್ದೆ. ಸೊ ಅಲ್ಲಿಂದ ಒಂದು ತೊಗೊಂಡು ಬಂದೆ, ಅದು ನಿಮಗೂ ತೋರಿಸೋಣ ಅಂದ್ಕೊಂಡೆ. ಸೊ ಅದು ಬಂದ್ಬಿಟ್ಟು ಏನು ಅಂದರೆ, ಬ್ರೂ ಅವ್ರದ ಕೋಲ್ಡ್ ಕಾಫಿ ತೊಗೊಂಬಂದೆ. ಸೊ ಹೇಗಿರುತ್ತೆ ಅಂತ ನಾನು ಟೇಸ್ಟ್ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ನಾನು ತೊಗೊಂಬಂದಿದ್ದು. ಸೊ ಹೇಗಿರುತ್ತೆ ಅಂತ ನೋಡೋಣ. 230 ml ಇದು. ಆ್ಯಕ್ಚುಲಿ ಇದು ರೆಡಿ ಟು ಡ್ರಿಂಕ್, ಬಟ್ ನಾವು ಚಿಲ್ ಆಗಲಿ ಅಂತ ಬಂದ ತಕ್ಷಣ ನಾವು ಫ್ರಿಜ್ಜಲ್ಲಿಟ್ಟು ಇವತ್ತು ಬೆಳಗ್ಗೆ ಓಪನ್ ಮಾಡ್ತಾಯಿದ್ದೀವಿ. ಎಲ್ಲ ಯೂಶ್ವಲಿ ಹಾಟ್ ಕಾಫಿನೇ ಅಲ್ವಾ ಕುಡಿಯೋದು, ಇವತ್ತು ನಾವು ಕೋಲ್ಡ್ ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅದಕ್ಕೆ ನಮ್ಮ ಜೊತೆ ನಿಮಗೂ ತೋರಿಸೋಣ. ನಾವು ಚೆನ್ನಾಗಿತ್ತು, ನನಗಿಷ್ಟ ಆದರೆ ನಾನು ರಿವ್ಯೂ ಹೇಳ್ತೀನಿ. ಸೊ ನೀವು ಟ್ರೈ ಮಾಡ್ಬೋದು, ಇಲ್ಲ ನೀವು ಟ್ರೈ ಮಾಡಬೇಕು ಅಂದರೆ ಹತ್ತಿರದಲ್ಲಿರೋ ರಿಲಯನ್ಸ್ ಮಾರ್ಟು, ಡಿ ಮಾರ್ಟು, ಇಲ್ಲ ಆನ್ಲೈನ್ ವೆಬ್ಸೈಟ್ಸಲ್ಲೂ ಇದೆ, ಫ್ಲಿಪ್ಕಾರ್ಟು, ಬ್ಲಿಂಕಿಟ್ ಎಲ್ಲ ಕಡೆ ಅವೈಲಬಲ್ ಇದೆ ಅಂತೆ, ಚೆಕ್ ಮಾಡಿದೆ. ಸೊ ಕುಡೀರಿ. ಇದು ಫಸ್ಟ್ ಟೈಮ್ ನನಗೆ ಆ್ಯಕ್ಚುಲಿ ಬ್ರೂ ಇಷ್ಟ. ಸೊ ಬ್ರೂ ಕೋಲ್ಡ್ ಕಾಫಿ ಕ್ಲಾಸಿಕ್ ನೋಡಿದ ತಕ್ಷಣವೇ ಯಾಕೋ ಕುಡಿಬೇಕು ಅಂತ ನಂಗೆ ಅನಿಸ್ತು. ಸೊ ಅದಕ್ಕೆ ಇದು ಬಂದುಬಿಟ್ಟು ನಮಗೆ ಇಲ್ಲಿ ಸಿಕ್ಕಿದ್ದು 51 ರುಪೀಸು. ಇದು ಟೋಟಲ್ 99 ರುಪೀಸ್ ಇದೆ. ಅಲ್ಲಿ ನ್ಯೂ ಸೇಲ್ ಅಂತ ನಡೀತಾ ಇತ್ತು. ಸೊ ನಮಗೆ 52 ರುಪೀಸಲ್ಲಿ ಸಿಕ್ತು, ಆಫ್ ರೇಟಲ್ಲಿ ಸಿಕ್ತು. ಸೊ ಅದಕ್ಕೆ ತೊಗೊಂಡು ಬಂದ್ವಿ. ನೋಡೋಣ, ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ ಹೇಗಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ. ವೇಟ್ ಮಾಡಿ. ನೋಡಿ, ಕುಡಿತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ತುಂಬ ಈಗ ಹೊರಗಡೆ ನೀವು ಕೋಲ್ಡ್ ಕಾಫಿ ಕುಡಿತೀರಾ ಅಲ್ವಾ, ಹಾಗೇ ಇದೆ, ಚೆನ್ನಾಗಿದೆ. ನಾನು 8 ಕೊಡ್ತೀನಿ. ಒಂಥರ ಚಿಲ್ಲಾಗಿದೆ, ತುಂಬ ಚೆನ್ನಾಗಿದೆ, ನಂಗೆ ಭಾಳ ಇಷ್ಟ ಆಯಿತು. ಥಿಕ್, ಫ್ಲೇವರ್ಡ್ ಆ್ಯಂಡ್ ಕ್ರೀಮಿ, ಮೇಡ್ ವಿತ್ ಟೇಸ್ಟಿ ಕಾಫಿ ಆ್ಯಂಡ್ ಮಿಲ್ಕ್. ತುಂಬ ಚೆನ್ನಾಗಿದೆ. ನೀವು ಹತ್ತಿರ ಯಾವುದಾದ್ರೂ ಸ್ಟೋರ್ಸಲ್ಲಿ ಅವೈಲಬಲ್ ಇದ್ದರೆ ಕುಡೀರಿ. ಸೊ ಇವಾಗ ನನ್ನ ಹಸ್ಬೆಂಡು ಕುಡ್ದಿದ್ದಾರೆ, ಅವ್ರು ಹೇಗಿದೆ ಅಂತ ಕೇಳ್ತಾರೆ, ಹೇಗಿದೆ ಅಂತ ಹೇಳ್ತಾರೆ. ನಾವು ಕೇಳೋಣ ಬನ್ನಿ. ಚೆನ್ನಾಗಿತ್ತು. ನಾನು 3rd ಟೈಮ್ ಕುಡ್ತಾ ಇರೋದು ಇದನ್ನು, ಬಟ್ ಇದು ಬ್ರೂ ಬ್ರ್ಯಾಂಡ್ ಕುಡಿಯುತ್ತಾ ಇರೋದು ಇದೇ ಮೊದಲು. ಚೆನ್ನಾಗಿದೆ. ಎಷ್ಟು ಕೊಡ್ತೀರಾ? ನಾನು ಔಟ್ ಆಫ್ 10 8. ಚೆನ್ನಾಗಿತ್ತು. ನೋಡಿ, ನನ್ನ ಹಸ್ಬೆಂಡ್ಗೂ ಇಷ್ಟ ಆಯಿತು. ಸೊ ನೀವು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಸೊ ಇವತ್ತು ಫಾದರ್ಸ್ ಡೇ ಸ್ಪೆಷಲ್ಲು. ನಾನು ಬೆಳಗ್ಗೆ ಒಳ್ಳೊಳ್ಳೆ ಟಿಫನ್ ಅಂದರೆ ಟೇಸ್ಟಿ ಬ್ರೇಕ್ಫಾಸ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೆ. ಏನಪ್ಪ ಅಂದರೆ ಮಂಡಾಳ ಒಗ್ಗರಣೆ ಮತ್ತು ಆನಿಯನ್ ಪಕೋಡ, ಅಂದರೆ ಉಳ್ಳಾಗಡ್ಡಿ ಪಕೋಡ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ನಿಮಗೂ ತೋರಿಸ್ತೀನಿ ಹೇಗೆ ಮಾಡಿದೆ, ನಾನು ಹೇಗೆ ಮಾಡ್ತೀನಿ ಅಂತ. ಕೀಪ್ ವಾಚಿಂಗ್. ಮತ್ತೇನೂ ಇಲ್ಲ, ಸುಮ್ಮನೆ ರ್ಯಾಂಡಮ್ ಆಗಿ ವ್ಲಾಗ್ ಮಾಡಬೇಕನ್ನಿಸ್ತು. ಸೊ ಅದಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ನೋಡಿ ಹೊರಗಡೆ ವ್ಯೂ ಹೇಗಿದೆ ಅಂತ. ಆವಾಗಲೇ ಟ್ರಾಫಿಕ್ ಸ್ಟಾರ್ಟ್ ಆಗಿದೆ. ಇವತ್ತು ಸಂಡೇ ಅಲ್ವಾ, ಅದಕ್ಕೆ ಸ್ವಲ್ಪ ಟ್ರಾಫಿಕ್ ಕಮ್ಮಿ. ಬೆಳಗ್ಗೆ ಒಂದು ಕೋಲ್ಡ್ ಕಾಫಿ ಕುಡಿಯೋದು ಒಂಥರ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ನೋಡಿ, ಇದೆ ನಮ್ಮ ಬಾಲ್ಕನಿ. ತುಂಬ ಚೆನ್ನಾಗಿ ಬರುತ್ತೆ ಬಿಸಿಲು ಬೆಳಗ್ಗೆ ಹೊತ್ತು. ನೋಡಿ, ಮಂಡಾಳ ಒಗ್ಗರಣೆ ರೆಡಿ ಮಾಡ್ತಾ ಇದ್ದೀನಿ. ಆಗಲೇ ಮಂಡಾಳನ್ನ ತೊಯ್ಸಿಟ್ಕೊಂಡಿದ್ದೀನಿ. ಸೊ ನೋಡಿ,
ಇದನ್ನು ಯಾಕೆ ವಿಡಿಯೋ ಮಾಡಲಿಲ್ಲ ಅಂದರೆ ಎಲ್ಲರೂ ಮಾಡೋ ರೀತಿಯೇ ಹುಣಸೆಹಣ್ಣು ಹಾಕೇ ಮಾಡ್ತೀನಿ ನಾನು ಕೂಡ. ಸೊ ಅದಕ್ಕೆ ಇಷ್ಟೇ ತೋರಿಸೋಣ. ಮತ್ತು ಆನಿಯನ್ ಪಕೋಡಾಗೆ ನೋಡಿ, ಆನಿಯನ್ ಎಲ್ಲ ಈ ಥರ ಉದ್ದುದ್ದ ಹಚ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಹುಣಸೆಹಣ್ಣು ಹಾಕಿದ್ದೀನಿ. ಹುಣಸೆಹಣ್ಣು ಹಾಕ್ಮೇಲೆ ಫುಲ್ಲು ಕುದಿಬೇಕು, ಹಾಗಾದ್ರೇ ಚೆನ್ನಾಗಾಗುತ್ತೆ ನೋಡಿ. ಚೆನ್ನಾಗಿ ಕುದೀತಾ ಇದೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ನೋಡಿ ಮಂಡಾಳ ಹಾಕಿದ್ದೀನಿ, ಕಲಸಿದ್ಮೇಲೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ನೋಡಿ ನೋಡಿ ಮಂಡಾಳ ಒಗ್ಗರಣೆ ರೆಡಿಯಾಗಿದೆ. ನೆಕ್ಸ್ಟು ಆನಿಯನ್ ಪಕೋಡಾನ ಮಾಡೋಣ ನೋಡಿ. ಆನಿಯನ್ ಪಕೋಡಕ್ಕೆ ಕಲಸಿಟ್ಟಿದ್ದೀನಿ, ಇವಾಗ ಫ್ರೈ ಮಾಡೋದಷ್ಟೆ. ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ನೋಡಿ, ಹಾಕಿದ್ದೀನಿ. ಬಿಸಿ ಬಿಸಿ ರೆಡಿಯಾಗಿದೆ. ಇನ್ನೊಂದು ಟ್ರಿಪ್ ಹಾಕಿದ್ದೀನಿ. ಇವತ್ತಿನ ಸ್ಪೆಷಲ್ ಟಿಫನ್, ಸಂಡೇ ಸ್ಪೆಷಲ್ ನೋಡಿ, ಬ್ಯಾಟಿಂಗ್ ಮಾಡೋದೆ. ಟಿಫನ್ ಆಯಿತು. ಟಿಫನ್ ಆದಮೇಲೆ ಮಧ್ಯಾಹ್ನ ಒಂದು ರೌಂಡ್ ಫ್ರೂಟ್ಸ್ ತಿಂತಾಯಿದ್ದೀವಿ ನೋಡಿ. ನೇರಳೆಹಣ್ಣು ಇವಾಗ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆ ಸಿಗ್ತಾ ಇದೆ. ಹಣ್ಣು ತಿಂದ್ವಿ. ಹಲೋ ನೋಡಿ, ಈವ್ನಿಂಗ್ ಆಗಿದೆ, ಎಷ್ಟು ಟ್ರಾಫಿಕ್ ಇದೆ. ಬೆಳಗ್ಗೆ ಮಂಡಾಳ ಒಗ್ಗರಣೆ, ಉಳ್ಳಾಗಡ್ಡಿ, ಬೋಂಡ ಎಲ್ಲ ತಿಂದಿದ್ವಲ್ವಾ. ಸೊ ಇವಾಗ ಹಲಸಂದಿ ಕಾಳು ನೆನೆಸಿದ್ದೆ. ಸೊ ಅದ್ರದ್ದು ಹುಸುಳಿ ಮಾಡ್ತಾಯಿದ್ದೀನಿ. ಸೊ ಅದು ಕೂಗಿದೆ, ಒಂದು 5 ಮಿನಿಟ್ಸ್ ಆರಬೇಕು. ಆರಿದ ತಕ್ಷಣ ಹುಸುಳಿ ಮಾಡ್ಕೊಂಡು ತಿನ್ನೋದೆ. ಹೇಗಿದೆ, ಮಳೆ ಬರೋಂಗಿದೆ. ಹಿಂಗಿದ್ರೆ ಕ್ಲೈಮೇಟ್ ಎಲ್ಲೂ ಹೊರಗೆ ಹೋಗೋಕ್ಕಾಗಲ್ಲ ಗೈಸ್. ಸಂಡೇ ಆದ್ರೂ ಎಲ್ಲೂ ಹೋಗೋಕ್ಕಾಗಲ್ಲ ನೋಡಿ. ಇನ್ನೂ ವಿಸಿಲ್ ಬಿಟ್ಟಿಲ್ಲ. ವಿಸಿಲ್ ಬಿಟ್ಟರೆ ಬೇಗ ಮಾಡ್ಬೋದು, ಬಿಡ್ತಾ ಇಲ್ಲ ಬಿಸಿ ನೋಡಿ. ವಿಸಿಲ್ ಬಿಟ್ಟಿದೆ ನೋಡಿ. ಹೇಗಿದೆ ಹಲಸಂದಿ ಕಾಳು ನೋಡಿ. ಹಲಸಂದಿ ಬೆಂದಿದೆ. ಇದನ್ನು ನಾನು ಉಪ್ಪು ಹಾಕಿ ಕೂಗಿಸಿದ್ದೆ. ಸೊ ಒಂದು 4 ವಿಸಿಲ್ ಕೂಗಿಸಿದ್ದೀನಿ. 4 ತಾಸು ನೆನೆ ಇಟ್ಟಿದ್ದೆ ಅಷ್ಟೇ. ಬನ್ನಿ ಹುಸುಳಿ ತಿನ್ನೋಣ. ನಾನೇನು ಮಾಡಲ್ಲ, ಅಂದರೆ ಒಗ್ಗರಣೆ ಏನೂ ಕೊಡಲ್ಲ. ಇದು ನೀರನ್ನೆಲ್ಲ ಬಸಿದ್ಬಿಟ್ಟು ಒಂದು ಬಟ್ಲಿಗೆ ಹಾಕ್ಕೊಂಡು ತಿನ್ನೋದೆ. ಪ್ರೋಟೀನ್ ಇರುತ್ತೆ. ವೆಜಿಟೇರಿಯನ್ಸು ಇಂಥವನ್ನೆಲ್ಲ ತಿನ್ನಬೇಕು, ಇದರಲ್ಲೇ ನಮಗೆ ಪ್ರೋಟೀನ್ಸ್ ಎಲ್ಲ ಸಿಗೋದು. ಸೊ ಒಂದಿನ ಬಿಟ್ಟು ಒಂದಿನ ಆದರೂ ಈ ಥರ ಕಾಳನ್ನ ನೆನೆ ಹಾಕ್ಕೊಂಡು ಸಲಾಡ್ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ನಾನು ಒಂದಿನ ಬಿಟ್ಟು ಒಂದಿನ ಕಂಪಲ್ಸರಿ ತಿಂತೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ಬನ್ನಿ ತಿನ್ನೋಣ ನೋಡಿ. ಹಲಸಂದಿ ಕಾಳು ಬೆಂದಿದೆ, ಉಪ್ಪು ಹಾಕಿದ್ದೆ ಆಲ್ರೆಡಿ ಅನ್ನಲ್ವಾ, ಬೇಯಿಸಿದ್ದೀನಿ. ಹೀಗೆ ತಿನ್ಬಿಡ್ತೀವಿ ನಾವು. ಇದಕ್ಕೆ ಮತ್ತೇನು ಎಕ್ಸ್ಟ್ರಾ ಏನು ಹಾಕಲ್ಲ. ಬೇಕಿದ್ರೆ ನೀವು ಇದಕ್ಕೆ ಸೌತೆಕಾಯಿ, ಕ್ಯಾರೆಟು ಮತ್ತು ಕೊಬ್ಬರಿ, ಕರಿಬೇವು, ಕೊತ್ತಂಬರಿ ಒಗ್ಗರಣೆ ಕೊಟ್ಕೊಂಬೋದ್ಮೇಲೆ, ಬಟ್ ನಾವು ಹಿಂಗೆ ತಿನ್ಬಿಡ್ತೀವಿ. ಸೊ ಮತ್ತು ಎಣ್ಣೆ, ಕೊಲೆಸ್ಟ್ರಾಲು, ಇವತ್ತು ಬೇರೆ ನಾವು ಬೆಳಗ್ಗೆನೇ ಆಯಿಲ್ ಐಟಮ್ ತಿನ್ಬಿಟ್ಟಿದ್ವಿ ಅಲ್ವಾ. ಸೊ ಅದಕ್ಕೆ ಲೈಟಾಗಿರಲಿ ಅಂತ
ಇಷ್ಟೇ ತಿಂತಾ ಇದ್ದೀವಿ. ಬನ್ನಿ ನನ್ನ ಹಸ್ಬೆಂಡಿಗೆ ಕೊಡ್ತೀನಿ, ಹೇಗಿದೆ ಅಂತ ಹೇಳ್ತಾರೆ. ಅವ್ರಿಗೆ ತುಂಬ ಇಷ್ಟ ಆಯಿತು. ಬನ್ನಿ. ತುಂಬ ಇಷ್ಟ ನನ್ನ ಹಸ್ಬೆಂಡ್ಗೆ. ಹೇಗಿದೆ? ಇವಾಗ ನಾನು ತಿಂತೀನಿ. ಇದು ತಿಂದು ಮತ್ತೆ ನಾನು ಟೀ ಮಾಡ್ತೀನಿ. ಇದು ಟೀ ಅಷ್ಟೇ. ಇವಾಗ ಸಾಯಂಕಾಲ ಸ್ನ್ಯಾಕ್ಸು. ನೈಟು ಅನ್ನ ಮತ್ತು ಪಪ್ಪು, ಅಂದರೆ ಬೇಳೆಪಪ್ಪು ಅನ್ಬೋದು, ನಿಂಬೆಹಣ್ಣಿನ ತವಿ ಅನ್ಬೋದು. ಆ ಥರ ಗಟ್ಟಿ ಮಾಡ್ತೀನಿ. ಸೊ ಅದನ್ನು ಲೈಟಾಗಿರುತ್ತೆ, ನಮಗಿಷ್ಟ ಅದು. ಸೊ ನೈಟ್ ಅದನ್ನು ಮಾಡ್ತೀನಿ, ಅದನ್ನು ನಿಮಗೆ ತೋರಿಸ್ತೀನಿ. ಇವಾಗ ನೋಡಿ ತಿಂತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಸೊ ನೀವು ಈ ಥರ ಮನೆಯಲ್ಲಿ ಮಾಡ್ಕೊಳ್ತೀನಿ. ದೊಡ್ಡವರಿಗೂ ತುಂಬ ಒಳ್ಳೆಯದು. ದೊಡ್ಡವ್ರಿಗಂತಲ್ಲ, ಸಣ್ಣ ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಪ್ರೋಟೀನ್ ಇಂಪಾರ್ಟೆಂಟೇ. ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ಹೀಗೇ ತಿನ್ಬೋದು. ಇದನ್ನೇ ಎಷ್ಟೋ ಪ್ರೋಟೀನ್ ಇರುತ್ತೆ ಇದರಲ್ಲೇ. ನೀವಿಲ್ಲಪ್ಪ ನಾವು ಆ ಥರ ನಾನು ಹೇಳಿದಾಗೆ ಕ್ಯಾರೆಟು ಎಲ್ಲ ಮಾಡಿಕೊಂಡು ತಿಂತೀನಿ ಅಂದರೆ ನೀವು ಆ ಥರನೂ ಡೆಫಿನೆಟ್ಲಿ ತಿನ್ಬೋದು. ಏನೋ ಒಂದು, ಇದು ಹೆಸರು ಕಾಳು, ಇನ್ನು ಕಾಬುಲ್ ಅಂತ ಬರುತ್ತಲ್ಲ ಅದು, ಕರೆ ಕಡ್ಲಿ, ಏನಾದರೂ ಒಂದು ಇಷ್ಟು ನೆನೆ ಹಾಕ್ಕೊಂಡು ನೀವು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಟೀ ಟೈಮಲ್ಲಿ ರಸ್ಕು ಇಲ್ಲ ಬೇರೆ ಏನೋ ಸ್ನ್ಯಾಕ್ಸ್ ಕರೆದಿದ್ದು ತಿನ್ನೋ ಬದಲು ಇದನ್ನು ತಿನ್ಬೋದು. ಹೆಲ್ದಿನೂ ಇರುತ್ತೆ. ನಾವು ಇದೇ ಥರ ಮಾಡ್ಕೊಂಡು ತಿನ್ನೋದು. ನಾನು ಸಾಯಂಕಾಲ ಮಾಡ್ಕೊಂಡು ತಿನ್ಬಿಡ್ತೀನಿ. ನನ್ನ ಹಸ್ಬೆಂಡು ಆಫೀಸಿಗೆ ಹೋಗಿ ಬಂದ ತಕ್ಷಣ ಅವ್ರಿಗೆ ಹೋಗಿ ಹಾಕ್ಕೊಡ್ತೀನಿ. ಸೊ ಅವ್ರು ಅವಾಗ ತಿಂತಾರೆ. ಹೀಗೆ ದಿನ ನಾನು ಒಂದಿನ ಬಿಟ್ಟು ಒಂದಿನ ಇದ್ದೇ ಇರುತ್ತೆ ನಮ್ಮ ಮನೇಲಿ ಏನಾದರೂ. ಸೊ ನೀವು ಇದೇ ಥರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಟೀ ಮಾಡ್ತಾ ಇದ್ದೀನಿ. ಟೀಗೆ ನಾನು ಬೆಲ್ಲನೇ ಹಾಕೋದು. ಸೊ ಬೆಲ್ಲ ಹಾಕಿದ್ದೀನಿ. ನೋಡಿ ಟೀ ಮಾಡಿಕೊಂಡೆ. ನೈಟು ಅವಾಗಲೇ ಹೇಳ್ದಂಗೆ ಅನ್ನ ಮತ್ತು ನಿಂಬೆಹಣ್ಣಿಂದು ತವಿ ಮಾಡಿದೆ. ಸೊ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ, ಮರ್ತೋಗ್ಬಿಡ್ತು, ಸಾರಿ. ಸೊ ನೈಟ್ ಆಗಿದೆ ನೋಡಿ, ಇನ್ನೂ ಟ್ರಾಫಿಕ್ ಇದೆ. ಈಗಾಗಲೇ 11 ಗಂಟೆ ಆಗಿದೆ, ಅಂದ್ರೂ ಟ್ರಾಫಿಕ್ ಇದೆ. ಸೊ ಗುಡ್ ನೈಟ್. ಇವತ್ತಿಗೆ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತೀರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಗುಡ್ ನೈಟ್.